ಸಾಲಗಾರರಿಗೆ ಗುಡ್ ನ್ಯೂಸ್ ಒಂದಿದೆ. ಹೋಮ್ ಲೋನ್, ಪರ್ಸನಲ್ ಲೋನ್, ವೆಹಿಕಲ್ ಲೋನ್ ಪಡೆದವರಿಗೋಸ್ಕರ ಖುಷಿ ವಿಚಾರ ಇದಾಗಿದೆ. ಅಲ್ಲದೆ ಇನ್ಮುಂದೆ ಬ್ಯಾಂಕ್ನಲ್ಲಿ ಸಾಲ ಪಡೆಯೋರಿಗೆ ಮೊದಲಿಗಿಂತ ಕಡಿಮೆ ಬಡ್ಡಿಗೆ ಸಾಲ ಸಿಗುತ್ತೆ. ಸಾಲಗಾರರಿಗೆ ಗುಡ್ ನ್ಯೂಸ್. ರೆಪೋ ದರ ಶೇಕಡ 6ಕ್ಕೆ ಇಳಿಕೆ. ಎರಡನೇ ಬಾರಿಗೆ 25 ಬೇಸಿಸ್ ಪಾಯಿಂಟ್ ಇಳಿಕೆ. ಬ್ಯಾಂಕ್ನಲ್ಲಿ ಸಾಲ ಪಡೆದವರಿಗೆ ನೇರ ಲಾಭ. ಹೋಮ್, ಪರ್ಸನಲ್, ವೆಹಿಕಲ್ ಲೋನ್ ಕಡಿಮೆ ಬಡ್ಡಿಗೆ. ಹೌದು, ನಿರೀಕ್ಷೆಯಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ರೆಪೋ ದರಗಳನ್ನ 25 ಬೇಸಿಸ್ ಪಾಯಿಂಟ್ ಮೂಲಾಂಕಗಳಷ್ಟು ಕಡಿತಗೊಳಿಸಿದೆ. ಆರ್ಬಿಐ ಮಾನಿಟರಿ ಪಾಲಿಸಿ ಕಮಿಟಿ ಸಭೆಯಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಸುದ್ದಿಗೋಷ್ಠಿ ನಡೆಸಿದ ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು ಕಮಿಟಿ ನಿರ್ಧಾರಗಳನ್ನ ಪ್ರಕಟಿಸುತ್ತಾ ರೆಪೋ ದರವನ್ನ ಶೇಕಡ 6.25ರಿಂದ ಶೇಕಡ 6ಕ್ಕೆ ಇಳಿಸಿರೋದನ್ನ ತಿಳಿಸಿದ್ರು. ಇನ್ನು ಆರ್ಬಿಐನಿಂದ ಇದು ಸತತ 2ನೇ ರೆಪೋ ದರ ಇಳಿಕೆಯಾಗಿದೆ. ಫೆಬ್ರವರಿಯಲ್ಲಿ ನಡೆದ ಎಂಪಿಸಿ ಸಭೆಯಲ್ಲೂ 25 ಮೂಲಾಂಕಗಳಷ್ಟು ಬಡ್ಡಿ ದರವನ್ನ ಇಳಿಸಲಾಗಿತ್ತು. ಈಗ ಮತ್ತೊಮ್ಮೆ ಕಡಿತಗೊಳಿಸುವ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. Conditions and outlook. The MPC voted unanimously to reduce the policy repo rate by 25 basis points to 6% with immediate effect. I repeat, the MPC voted unanimously to reduce the policy repo rate by 25 basis points to 6% with immediate effect. Consequently, the standing deposit facility, the SDF rate under the liquidity adjustment facility shall stand adjusted to 5.75%. ಅಷ್ಟಕ್ಕೂ ಏನಿದು ರೆಪೋ ದರ ಅಂತ ಕೇಳಿದ್ರೆ, ರೆಪೋ ರೇಟ್ ಅಂದ್ರೆ ರೀಪರ್ಚೇಸ್ ಅಗ್ರಿಮೆಂಟ್ ರೇಟ್. ಇಲ್ಲಿ ಬ್ಯಾಂಕ್ಗಳಿಗೆ ಫಂಡಿಂಗ್ ಅವಶ್ಯಕತೆ ಬಿದ್ದಾಗ ಅವರು ಸರ್ಕಾರಿ ಬಾಂಡ್ಗಳನ್ನ ಆರ್ಬಿಐನಲ್ಲಿ ಅಡವಿಟ್ಟು ಸಾಲವನ್ನ ಪಡೆಯಬಹುದು. ಆದ್ರೆ ಅಡವಿಡಲಾದ ಬಾಂಡ್ ಅಥವಾ ಸೆಕ್ಯೂರಿಟಿಗಳನ್ನ ಪೂರ್ವ ನಿಗದಿತ ದರಕ್ಕೆ ಮರು ಖರೀದಿ ಮಾಡಲಾಗುತ್ತೆ ಎಂದು ಒಪ್ಪಂದ ಮಾಡಿಕೊಳ್ಳಲಾಗುತ್ತೆ. ಅದಕ್ಕೆ ರೀಪರ್ಚೇಸ್ ಅಗ್ರಿಮೆಂಟ್ ಅಂತ ಕರೆಯಲಾಗುತ್ತೆ. ಸರಳವಾಗಿ ತಿಳಿಸೋದಾದ್ರೆ ಆರ್ಬಿಐನಿಂದ ಸಾಲ ಪಡೆಯಲು ಬ್ಯಾಂಕ್ಗಳು ತರಬೇಕಾಗಿರುವಂತಹ ಬಡ್ಡಿ ದರವೇ ರೆಪೋ ರೇಟ್. ಹಣದುಬ್ಬರವನ್ನ ನಿಯಂತ್ರಿಸಲು ಆರ್ಬಿಐ ಬಳಿ ಇರುವ ಪ್ರಬಲ ಅಸ್ತ್ರವಿದು. ಇನ್ನು ಬೆಲೆ ಏರಿಕೆ ಆಗ್ತಿದೆ ಅನ್ಸಿದ್ರೆ ಆಗ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಹಣದ ಹರಿವು ಕಡಿಮೆ ಮಾಡೋದಕ್ಕೆ ಆರ್ಬಿಐ ರೆಪೋ ದರವನ್ನ ಹೆಚ್ಚಿಸುತ್ತೆ. ಹಣದುಬ್ಬರ ನಿಯಂತ್ರಣದಲ್ಲಿದ್ರೆ ಮತ್ತು ಆರ್ಥಿಕತೆಗೆ ಪುಷ್ಟಿ ಸಿಗುವ ಅವಶ್ಯಕತೆ ಇದೆ ಅನಿಸಿದಲ್ಲಿ ಆಗ ಬ್ಯಾಂಕಿಂಗ್ ವಲಯಕ್ಕೆ ಹೆಚ್ಚು ಹಣದ ಹರಿವು ಬೇಕಾಗುತ್ತೆ. ಆಗ ರೆಪೋ ದರವನ್ನ ಆರ್ಬಿಐ ಇಳಿಸುತ್ತೆ. ಸಂಜಯ್ ಮಲ್ಹೋತ್ರಾ ಅವರು ಆರ್ಬಿಐ ಗವರ್ನರ್ ಆಗಿ ನೇಮಕವಾದ ಬಳಿಕ ಇದು 2ನೇ ಎಂಪಿಸಿ ಸಭೆಯಾಗಿದೆ. ಹೊಸ ಹಣಕಾಸು ವರ್ಷದ ಮೊದಲ ಎಂಪಿಸಿ ಸಭೆಯೂ ಇದಾಗಿದೆ. ಜಾಗತಿಕ ಅನಿಶ್ಚಿತ ಸ್ಥಿತಿ, ಸುಂಕ ಸಮರದ ಈ ಕಾಲಘಟ್ಟದಲ್ಲಿ ಆರ್ಬಿಐ ನೀತಿ ನಿರ್ಧಾರಕ್ಕೆ ಸಾಕಷ್ಟು ಸವಾಲಿನ ಸ್ಥಿತಿ ಇದೆ. ಜಾಗತಿಕ ತಲ್ಲಣ, ಷೇರುಪೇಟೆ ಕುಸಿತದ ಆತಂಕದ ಮಧ್ಯೆ ಆರ್ಬಿಐ ಮತ್ತೊಮ್ಮೆ ಈ ದಿಟ್ಟ ನಿರ್ಧಾರವನ್ನ ಕೈಗೊಂಡಿದೆ. ಆರ್ಬಿಐ ಬ್ಯಾಂಕ್ಗಳ ಮೇಲಿನ ಬಡ್ಡಿ ದರವನ್ನ ಇಳಿಕೆ ಮಾಡಿರುವುದರಿಂದ ಸಾಲ ಪಡೆದ ಗ್ರಾಹಕರಿಗೆ ಇದರಿಂದ ನೇರ ಲಾಭವಾಗಲಿದೆ. ಗೃಹ ಸಾಲ, ವೈಯಕ್ತಿಕ ಸಾಲ, ವಾಹನ ಸಾಲದ ಬಡ್ಡಿ ದರ ಕೂಡ ಇಳಿಕೆಯಾಗಲಿದೆ. ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು ಇಂದು ದ್ವೈಮಾಸಿಕ ನೀತಿಯನ್ನ ಪ್ರಕಟಿಸಿದ್ರು. ಅದರಲ್ಲಿ ದೇಶದಲ್ಲಿ ಹಣದುಬ್ಬರ ನಿಯಂತ್ರಣದಲ್ಲಿ ಇರೋದ್ರಿಂದ ರೆಪೋ ದರ ಇಳಿಕೆ ಮಾಡಲಾಗಿದೆ. ಇದರಿಂದಾಗಿ ಜನರು ಹೆಚ್ಚಿನ ಬ್ಯಾಂಕ್ ಸಾಲ ಪಡಿತಾರೆ. ಜೊತೆಗೆ ಪಡೆದ ಸಾಲವನ್ನ ಖರೀದಿಗೆ ಖರ್ಚು ಮಾಡ್ತಾರೆ. ಇದರಿಂದಾಗಿ ಆರ್ಥಿಕತೆಯು ಚೇತರಿಕೆ ಆಗಲು ಸಾಧ್ಯ ಎಂದು ತಿಳಿಸಿದ್ರು. ಸತತ 2ನೇ ಬಾರಿಗೆ ರಿಸರ್ವ್ ಬ್ಯಾಂಕ್ ರೆಪೋ ದರವನ್ನ ಇಳಿಸಿದೆ. 25 ಬೇಸಿಸ್ ಪಾಯಿಂಟ್ ರೆಪೋ ದರ ಇಳಿಸಿರೋದ್ರಿಂದ ಬ್ಯಾಂಕ್ ಸಾಲ ಪಡೆದ ಗ್ರಾಹಕರಿಗೆ ಬಡ್ಡಿ ದರ ಇಳಿಕೆ ಮಾಡಲಾಗುತ್ತೆ. ಶೀಘ್ರವೇ ಗೃಹ ಸಾಲ, ವೈಯಕ್ತಿಕ ಸಾಲ, ವಾಹನ ಸಾಲದ ಬಡ್ಡಿ ದರ ಇಳಿಕೆ ಮಾಡುವ ನಿರ್ಧಾರವನ್ನ ಬ್ಯಾಂಕ್ಗಳು ಗ್ರಾಹಕರಿಗೆ ಆಫರ್ ನೀಡಲಿವೆ. ಆರ್ಬಿಐ ರೆಪೋ ದರ ಕಡಿತ ಮಾಡುವ ಈ ಮಹತ್ವದ ನಿರ್ಧಾರದಿಂದ ಬ್ಯಾಂಕ್ಗಳಿಗೆ ಆರ್ಬಿಐನಿಂದ ಸಿಗುವ ಸಾಲದ ಮೇಲಿನ ಬಡ್ಡಿ ದರ ಕಡಿಮೆಯಾಗುತ್ತೆ.
ಈ ಲಾಭವನ್ನ ವಾಣಿಜ್ಯ ಬ್ಯಾಂಕ್ಗಳು ಗ್ರಾಹಕರಿಗೆ ವರ್ಗಾಯಿಸಬೇಕು. ಹೀಗಾಗಿ ಗ್ರಾಹಕರಿಗೆ ನೀಡುವ ಗೃಹ ಸಾಲ, ವೈಯಕ್ತಿಕ ಸಾಲ, ವಾಹನ ಸಾಲದ ಬಡ್ಡಿ ದರವನ್ನ ಬ್ಯಾಂಕ್ಗಳು ಕಡಿತ ಮಾಡುತ್ತೆ. ಆರ್ಬಿಐ ರೆಪೋ ದರ ಕಡಿತ ಮಾಡೋದ್ರಿಂದ ಗ್ರಾಹಕರ ಸಾಲದ ಬಡ್ಡಿ ದರ 1% ಕಡಿತವಾಗುವ ಸಾಧ್ಯತೆ ಇದೆ. ಗೃಹ ಸಾಲ, ವಾಹನ ಸಾಲ, ವೈಯಕ್ತಿಕ ಸಾಲದ ಬಡ್ಡಿ ದರ 1% ಕಡಿಮೆಯಾದ್ರೆ ಜನಸಾಮಾನ್ಯರಿಗೆ ಬಿಗ್ ರಿಲೀಫ್ ಸಿಗಲಿದೆ. ಸಾಲಗಾರರು ಬ್ಯಾಂಕ್ ಬಡ್ಡಿ ದರದ ಹೊರೆಯಿಂದ ಸ್ವಲ್ಪ ನಿಟ್ಟುಸಿರು ಬಿಡ್ತಾರೆ. ಭಾರತದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಬ್ಯಾಂಕ್ ಬಡ್ಡಿ ದರ ಕಡಿಮೆಯಾಗಿತ್ತು. ಅದಾದ ಬಳಿಕ ಬ್ಯಾಂಕ್ ಸಾಲಗಳ ಬಡ್ಡಿ ದರ ಕಡಿಮೆಯಾಗಿರಲಿಲ್ಲ. 5 ವರ್ಷಗಳ ಬಳಿಕ ಬ್ಯಾಂಕ್ ಸಾಲಗಳ ಬಡ್ಡಿ ದರ ಕಡಿಮೆಯಾಗ್ತಿರೋದು ಆರ್ಥಿಕತೆಯ ಮೇಲೆ ಮಹತ್ವದ ಪಾತ್ರ ವಹಿಸಲಿದೆ. ಡೆಸ್ಕ್ ಬ್ಯೂರೋ, ಜೈ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.